ಹಾಯ್ ಗಾಯ್ಸ್, ವೆಲ್ಕಮ್ ಟು ಅವರ್ ಚಾನೆಲ್. ನಾನು ನಿಮ್ಮ ಪ್ರೀತಿಯ ಚೈತ್ರ. ಗಾಯ್ಸ್, ಇವತ್ತು ನಾನು ಏರ್ಗೆ ಒಂದು ಪ್ಯಾಕ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಆಫ್ಟರ್ ಡೆಲಿವರಿ ನನ್ನ ಮಕ್ಳುಗಳ ಬಗ್ಗೆನೇ ಕೇರ್ ಮಾಡಿಕೊಂಡು ನನ್ನ ಸೆಲ್ಫ್ ಕೇರ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲಿಲ್ಲ. ಸೊ ಹೇರ್ ಎಲ್ಲ ತುಂಬ ಡ್ಯಾಮೇಜ್ ಆಗಿದೆ ಅಂತ ಅನ್ನಿಸ್ತಿದೆ ಆ್ಯಂಡ್ ತುಂಬ ಡ್ಯಾಂಡ್ರಫ್ ಕೂಡ ಆಗಿದೆ. ಎಲ್ಲ ಹೆಣ್ಮಕ್ಳು ಮದುವೆಗೆ ಮುಂಚೆ ಸೆಲ್ಫ್ ಕೇರ್ ತುಂಬ ಮಾಡ್ತಿರ್ತಾರೆ. ಮದುವೆ ಆದಮೇಲೆ ಅದು ತುಂಬಾ ಕಡಿಮೆ ಆಗಿಬಿಡುತ್ತೆ. ಆ್ಯಕ್ಚುಲಿ ಮಕ್ಕಳಾದ್ಮೇಲಂತೂ ಸೆಲ್ಫ್ ಕೇರ್ ಮಾಡೋಕ್ಕೆ ಆಗೋದಿಲ್ಲ. ಎಲ್ಲ ಮಕ್ಕಳುಗಳ ಆರೈಕೆಯಲ್ಲೇ ಆಗೋಗ್ಬಿಡುತ್ತೆ. ಸೊ ಹೀಗಾಗಿ ನನ್ನ ಹೇರ್ ಕೂಡ ಡ್ಯಾಮೇಜ್ ಆಗಿದೆ. ಈಗ ಅದಕ್ಕೆ ಒಂದು ಹೇರ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಬೆಂಡೆಕಾಯಿ ಹೇರ್ ಪ್ಯಾಕ್ ಮಾಡೋಣ ಅಂತ ಬೆಂಡೆಕಾಯಿನ ತೊಗೊಂಡಿದ್ದೀನಿ. ನಾನಿಲ್ಲೊಂದು ಸುಮಾರು ಒಂದು 7ರಿಂದ 8 ಬೆಂಡೆಕಾಯಿನ ತೊಗೊಂಡಿದ್ದೀನಿ. ಇದನ್ನು ನಾವು ಈ ಸೈಡೆಲ್ಲ ಕಟ್ ಮಾಡ್ಕೊಳ್ಳೋಣ. ನಾನು ಫಸ್ಟ್ ಇದನ್ನು ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಬಿಕಾಸ್ ಎಲ್ಲ ಕೆಮಿಕಲ್ ಎಲ್ಲ ಹಾಕಿರ್ತಾರಲ್ಲ, ಎಲ್ಲ ನೀಟಾಗಿ ತೊಳ್ಕೊಂಡು ನಾನು ಈ ಥರ ಸೈಡ್ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ನಾನು ಯೂಶ್ವಲಿ ಹಾಕೋದು ಬೆಂಡೆಕಾಯಿ ಹೇರ್ ಪ್ಯಾಕ್ ಹಾಕ್ತಾ ಇರ್ತೀನಿ. ಇದ್ರ ಜೊತೆಗೆ ಮೆಂತ್ಯ ಕಾಳಿನ ಹೇರ್ ಪ್ಯಾಕ್ ಕೂಡ ಹಾಕೋತಾ ಇರ್ತೀನಿ. ಅದ್ರ ವಿಡಿಯೋವನ್ನು ಕೂಡ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀನಿ. ಸೊ ನಾನೀಗ ಸೈಡೆಲ್ಲ ಕಟ್ ಮಾಡ್ಕೊಂಡಾದಮೇಲೆ ಈ ಬೆಂಡೆಕಾಯಿನ ಈ ರೀತಿ ಸಣ್ಣ ಸಣ್ಣದಾಗಿ ಹೆಚ್ಕೋತಾ ಇದ್ದೀನಿ. ಎಲ್ಲ ಬೆಂಡೆಕಾಯಿಗಳನ್ನು ಸಣ್ಣದಾಗಿ ಹೆಚ್ಕೊಳ್ಳೋಣ ಈ ರೀತಿ ಫಸ್ಟು. ಓಕೆ, ನೋಡಿ ಫ್ರೆಂಡ್ಸ್, ನಾನು ಈ ರೀತಿ ಎಲ್ಲ ಬೆಂಡೆಕಾಯಿಗಳನ್ನ ಈ ರೀತಿ ಹೆಚ್ಕೊಂಡು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ. ಒಂದು ಪಾತ್ರೆಗೆ ಹಾಕ್ಕೊಂಡು ಬೆಂಡೆಕಾಯಿ ಮುಳುಗೋದಕ್ಕಿಂತ ಮೇಲೆ 1 ಇಂಚ್ ಜಾಸ್ತಿಯಷ್ಟು ನಾವು ನೀರನ್ನು ಹಾಕಿ ಇದನ್ನು ಬೇಯಕ್ಕಿಡೋಣ. ಜಾಸ್ತಿ ನೀರು ಹಾಕಿದ್ರೆ ಅದು ಬೆಂದು ಲೋಳೆ ಬಿಟ್ಕೊಳ್ಳೋ ಅಷ್ಟೊತ್ತಿಗೆ ತುಂಬಾ ಟೈಮ್ ಆಗಿಬಿಡುತ್ತೆ. ಸೊ ಬೆಂಡೆಕಾಯಿ ನಾವು ಎಷ್ಟು ಹಾಕಿರ್ತೀವಲ್ಲ ಅದ್ರ ಮೇಲಿಂದ 1 ಇಂಚಷ್ಟು ನೀರು ಜಾಸ್ತಿ ಬರೋಷ್ಟು ಹಾಕ್ಕೊಂಡ್ರೆ ಅದು ಕರೆಕ್ಟ್ ಆಗುತ್ತೆ. ಸೊ ನಾನಿವಾಗ ಇದನ್ನು ಹಾಕ್ಕೊಂಡು ಬೇಯಕ್ಕೆ ಇಡ್ತಾ ಇದ್ದೀನಿ. ಚೆನ್ನಾಗಿ ಕುದಿಬೇಕಿದು. ಕುದ್ದು ಬೆಂಡೆಕಾಯಲ್ಲಿರುವಂತಹ ಲೋಳೆ ಅಂಶ ಕಂಪ್ಲೀಟಾಗಿ ಬಿಡಬೇಕು. ಆ ರೀತಿ ಚೆನ್ನಾಗಿ ಕುದಿಸ್ಕೊಳ್ಳೋಣ. ನೋಡಿ, ಬೆಂಡೆಕಾಯಿ ಈಗ ಚೆನ್ನಾಗಿ ಕುದ್ದಿದೆ. ನಾನಿವಾಗ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ನೀವು ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಿ ಹಾಕ್ಕೊಳ್ಳಿ ನೀರಲ್ಲಿ. ಡೈರೆಕ್ಟಾಗಿ ಅಕ್ಕಿ ಹಿಟ್ಟು ಹಾಗೆ ಹಾಕೋಕ್ಕೋದ್ರೆ ಗಂಟಾಗಿಬಿಡುತ್ತೆ. ಲೋಳೆ ಜೊತೆ ಬೆರೆಯೋದಕ್ಕೆ ಕಷ್ಟ ಆಗುತ್ತೆ. ಸೊ ನಾವು ಒಂದು ನೀರಲ್ಲಿ ಈ ರೀತಿ ಬೆರೆಸ್ಬಿಟ್ಟು ಹಾಕೋಣ. ಅದರೊಳಗೆ ನಾನು ಒಂದು 2 ಚಮಚದಷ್ಟು ಕೊಬ್ಬರಿ ಎಣ್ಣೆ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗೀಗ ಇದು ಎಲ್ಲ ಲೋಳೆ ಎಲ್ಲ ಚೆನ್ನಾಗಿ ಬಿಟ್ಕೋತಿದೆ. ಲೋಳೆ ತುಂಬಾ ಗಟ್ಟಿ ಕೂಡ ಆಗಿದೆ. ಸೊ ಇಷ್ಟು ಬೆಂದರೆ ಸಾಕು ಅನಿಸುತ್ತೆ. ನಾವಿವಾಗ ಈ ಗ್ಯಾಸ್ನ ಆಫ್ ಮಾಡಿಕೊಂಡು ಇದನ್ನು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡೋಣ. ಇದು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ನಾವು ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ. ನೋಡಿ, ನಾನು ನಿಮಗೆ ಕ್ಯಾಪ್ ಕೂಡ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಎಸ್, ಈಗಿದು ಕಂಪ್ಲೀಟಾಗಿ ರುಬ್ಬಾಗಿದೆ. ನೆಕ್ಸ್ಟ್ ನಾನು ಹಾಗೆ ನಾವು ಬೆಂಡೆಕಾಯಿನ ಬೇಯಿಸ್ಕೊಂಡ್ವಲ್ಲ ಅದೇ ಪಾತ್ರೆಗೆ ಈ ರೀತಿ ಒಂದು ಬಿಳಿ ಬಟ್ಟೆನ ಹಿಡ್ಕೊಂಡು ರುಬ್ಬಿರೋದನ್ನ ಹಾಕ್ಕೊಂಡು ಅದನ್ನು ಶೋಧಿಸ್ಕೊತಾ ಇದ್ದೀನಿ. ನೋಡಿ, ಈಗ ನಾನು ಬಟ್ಟೆನ ಈ ರೀತಿ ಕ್ಲೋಸ್ ಮಾಡಿ ಬಿಗಿಯಾಗಿ ಹಿಡ್ಕೊಂಡು ನಾನು ಈ ರೀತಿ ಇಂಟ್ಕೊತಾ ಇದ್ದೀನಿ. ನೋಡಿ, ನಾನು ಈ ರೀತಿ ಟ್ವಿಸ್ಟ್ ಮಾಡಿ ರಸನ ಇಂಟ್ಕೊತಾ ಇದ್ದೀನಿ. ನಾವು ಈ ರೀತಿ ಇಂಟ್ಕೊಳ್ಳೋದ್ರಿಂದ ಬೆಂಡೆಕಾಯಲ್ಲಿರುವಂತಹ ಬೆಂಡೆಕಾಯಿ ಸಿಪ್ಪೆಯಲ್ಲೆಲ್ಲ ಇರುತ್ತಲ್ಲ ಆ ಕಡ್ಡಿ ಅಥವಾ ಏನಾದ್ರು ಈ ಥರ ಗಟ್ಟಿ ಅಂಶ ಏನಾದ್ರು ಇದ್ದರೆ ಅದೆಲ್ಲ ಹೋಗಿ ಅನ್ನೋ ಕಾರಣಕ್ಕೆ ಈ ರೀತಿ ಇಂಟ್ಕೊಳ್ತೀವಿ. ಸೊ ಈಗ ಫೈನಲಿ ನಮ್ಮ ಏರ್ ಪ್ಯಾಕ್ ರೆಡಿ ಆಗಿದೆ. ಈಗ ಅದನ್ನು ಯಾವ ರೀತಿ ಅಪ್ಲೈ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ನಾನು ಮೊದಲಿಗೆ ನಮ್ಮ ಕೂದಲಿನ ಸ್ವಲ್ಪ ಪೋರ್ಷನ್ಸ್ನ ನಾನು ತಗೊಂಡು ಎಲ್ಲ ಕಡೆ ನೀಟಾಗಿ ಅಪ್ಲೈ ಮಾಡ್ಕೊತೀನಿ. ಈವನ್ ಬುಡದಿಂದ ತುದಿ ತನಕನೂ ಕೂಡ ನಾನು ಅಪ್ಲೈ ಮಾಡ್ಕೊತಾ ಇದ್ದೀನಿ. ನಮ್ಮ ಕೂದಲಿನ ಎಲ್ಲ ಭಾಗಕ್ಕೂ ಕೂಡ ನಾವು ಇದನ್ನು ನೀಟಾಗಿ ಅಪ್ಲೈ ಮಾಡ್ಕೊಳ್ಬೇಕು.
ಬೆಂಡೆಕಾಯಲ್ಲಿರುವಂತಹ ಹಲವಾರು ಪ್ರಯೋಜನಗಳಿಂದ ನಮ್ಮ ಹೇರಿಗೆ ಒಳ್ಳೆ ಪೋಷಣೆಯನ್ನು ಕೊಡೋದ್ರ ಜೊತೆಗೆ ನಮ್ಮ ಕೂದಲನ್ನು ಮಾಯ್ಶ್ಚರೈಸ್ ಆಗಿ ಕೂಡ ಇಡುತ್ತೆ. ಆ್ಯಂಡ್ ತುಂಬ ಡ್ರೈ ಏರ್ ಆಗಿರೋರಿಗೆ ಇದು ತುಂಬಾ ಉಪಯೋಗ ಆಗಿರುತ್ತೆ. ಡ್ಯಾಂಡ್ರಫ್ ಕೂಡ ಕ್ಲಿಯರ್ ಆಗುತ್ತೆ. ಇದನ್ನು ನಿಯಮಿತವಾಗಿ ಯೂಸ್ ಮಾಡೋದ್ರಿಂದ ಡ್ಯಾಂಡ್ರಫ್ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಬೆಂಡೆಕಾಯಲ್ಲಿರುವಂತಹ ನಾರಿನಂಶ ಆಗಿರ್ಬೋದು, ಅದರಲ್ಲಿರುವಂತಹ ಅತಿಯಾದ ಪ್ರೋಟೀನ್ಸ್ ಆಗಿರ್ಬೋದು, ಇದರಿಂದ ನಮ್ಮ ಕೂದಲಿಗೆ ತುಂಬಾ ಉಪಯೋಗ ಆಗುತ್ತೆ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ನಾನು ಇದನ್ನು ತುಂಬ ವರ್ಷಗಳಿಂದಲೇ ಯೂಸ್ ಮಾಡ್ತಾ ಇದ್ದೀನಿ. ಇದು ನನ್ನ ಕೂದಲನ್ನ ಮಾಯ್ಶ್ಚರೈಸ್ ಆಗಿ ಇಡೋದ್ರ ಜೊತೆಗೆ ಅದರ ಹೆಲ್ತನ್ನು ಕೂಡ ಕಾಪಾಡ್ತಿದೆ ಅಂತಲೇ ಹೇಳ್ಬೋದು. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ನಾನು ಇದನ್ನು ಎಲ್ಲ ಕಡೆ ನೀಟಾಗಿ ಇದನ್ನು ಅಪ್ಲೈ ಮಾಡ್ಕೊತಾ ಇದ್ದೀನಿ. ಎಸ್, ಈಗ ಇದನ್ನು ನಾನು ಒಂದು 30 to 40 ಮಿನಿಟ್ಸ್ ಹಾಗೆ ಬಿಟ್ಟು ಆಮೇಲೆ ಸ್ನಾನನ ಮಾಡ್ಕೋತೀನಿ. ಸೊ ನಾವು ಈ ಒಂದು 40 ಮಿನಿಟ್ಸ್, ಮಿನಿಮಮ್ 40 ಮಿನಿಟ್ಸ್ ತನಕನಾದರೂ ಬಿಡೋದ್ರಿಂದ ನಮ್ಮ ಕೂದಲು ಮಾಯ್ಶ್ಚರೈಸ್ ಆಗಿರೋದ್ರ ಜೊತೆಗೆ ಸಿಲ್ಕಿಯಾಗಿ ಕೂಡ ಕಾಣಿಸುತ್ತೆ. ಆ್ಯಂಡ್ ನಾವು ಡೈಲಿ ಹೇರ್ ಸ್ಟೈಲಿಗೋಸ್ಕರ ನಾವು ಹೇರ್ ಸ್ಟ್ರೈಟ್ನಿಂಗ್ ಮಾಡೋದ್ರಿಂದ, ಪದೇ ಪದೇ ಹೇರ್ ಸ್ಟ್ರೈಟ್ನಿಂಗ್ ಮಾಡೋದ್ರಿಂದ ಕೂದಲು ತುಂಬಾ ಡ್ಯಾಮೇಜಸ್ ಆಗುತ್ತೆ. ಸೊ ನಾವು ಈ ರೀತಿ ವಾರಕ್ಕೆ 1 ಟೈಮ್ ಅಥವಾ 2 ಟೈಮ್ಸ್ ಆದರೂ ನಾವು ಈ ರೀತಿ ಹೇರ್ ಮಾಸ್ಕ್ ಹಾಕೋದ್ರಿಂದ ನಮ್ಮ ಡೈಲಿ ಹೇರ್ ಸ್ಟೈಲಿಗೆ ಸ್ಟ್ರೈಟ್ನಿಂಗ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಓಕೆ ಫ್ರೆಂಡ್ಸ್, ನಾನೀಗ ಸ್ನಾನ ಮಾಡ್ಕೊಂಬಂದಿದ್ದೀನಿ ಆ್ಯಂಡ್ ಹೇರ್ ಕೂಡ ಫುಲ್ ಡ್ರೈ ಆಗಿದೆ. ಸೊ ನಾವು ಹಾಕಿರೋ ಹೇರ್ ಪ್ಯಾಕ್ ನಮ್ಮ ಕೂದಲಿಗೆ ಯಾವ ರೀತಿಯಾಗಿ ಪರಿಣಾಮಕಾರಿಯಾಗಿದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ನನ್ನ ಕೂದಲು ಮೊದಲಿಗೆ ಯಾವ ರೀತಿ ಇತ್ತು ಆ್ಯಂಡ್ ಈಗ ಎಷ್ಟು ಸಿಲ್ಕಿಯಾಗಿ ಕಾಣಿಸ್ತಾ ಇದೆ ಆ್ಯಂಡ್ ಎಷ್ಟು ಶೈನಿಯಾಗಿ ಕಾಣಿಸ್ತಾ ಇದೆ ಅನ್ನೋದನ್ನು ನೀವು ನೋಡ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬಾ ನ್ಯಾಚುರಲ್ ಆಗಿ ನಮ್ಮ ಹೇರ್ ಸ್ಟ್ರೈಟ್ನಿಂಗ್ ಕೂಡ ಕಾಣಿಸ್ತಾ ಇದೆ ಆ್ಯಂಡ್ ಸಿಲ್ಕಿಯಾಗಿ ಬೊಫ್ಲೆಯಾಗಿ ಕೂಡ ಕಾಣಿಸ್ತಾ ಇದೆ ಅಂತಲೇ ಹೇಳ್ಬೋದು. ಈ ಪ್ಯಾಕ್ ನಿಮಗೆ ಇಷ್ಟ ಆಗಿದ್ರೆ ನೀವು ಕೂಡ ಟ್ರೈ ಮಾಡಿ ನೋಡಿ. ನೀವು ಖಂಡಿತವಾಗ್ಲೂ ತುಂಬ ಇಷ್ಟಪಡ್ತೀರ ಅಂತ ಹೇಳ್ತಾ, ಪ್ಲೀಸ್ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಬ್ಯೂಟಿ ಟಿಪ್ಸ್ ಅಥವಾ ಹೆಲ್ತ್ ಟಿಪ್ಸ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.